ಆ, ನಾನು ಹಳ್ಳಾಡಿ ಆ, ಜಯರಾಮ್ ಶೆಟ್ಟಿ ಹಾ. ಸಾಲಿಗ್ರಾಮ ಮೇಳಕ್ಕೆ ಬಂತು. ಓ, ನಾಗಶ್ರೀ ವರ್ಷ ನೀವಿದ್ರಿ. ನಾಗಶ್ರೀ ವರ್ಷ ನಾಗಶ್ರೀ ಅವರು ಸ್ಟಾರ್ಟ್ ಮಾಡಿದ ವರ್ಷ ಅಲ್ಲ, ಮತ್ತು ನನ್ನ ದಾರಿಕೆಯನ್ನು ನೋಡಿ ಹಾ, ಅವರಿಗೆ ಅಷ್ಟು ಆತ್ಮೀಯತೆಯಿಂದ ಬಂದು ಒಪ್ಪಿಕೊಂಡ್ರು. ಸೀಮಂತೂರು ನಾರಾಯಣ ಶೆಟ್ರು ನಾವು ಹೌದು ಕಬ್ಬಿಣದ ಕಡೆ ಎಲ್ಲ ದೊಡ್ಡ ಪ್ರಸಂಗ. ಎಂತ ಆ ಸ್ವರ, ಅಪ್ಪ ಮಗನ ಸ್ವರ ಮೈಕೋ ಇಲ್ಲ ನಮ್ಮ ಮೇಳಕ್ಕೆ. ಹೌದಪ್ಪ, ಆವಾಗ ಮೈಕಿಲ್ಲ ಇದಿತ್ತು. ಹಗಲಿನಲ್ಲಿ ಆ ಕಾಳಿಂಗನವರ ಗಿಡ, ನಮ್ಮಲ್ಲಿ ಭಾಷೆ ನಮ್ಮ ಕುಂದಾಪುರ ಕನ್ನಡ ಭಾಷೆ. ಗಿಡ ಬರ ಆಟ ಮಾಡುವ ಅಂತ ಮನಿ ಕಂತ್ಯ. ನಾನ್ ರಾತ್ರಿ ಕುಂಭೋತ್ಸವ ವಿಘ್ನ ಘೋಷಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಯಕ್ಷಗಾನ ಗಂಧರ್ವ GR ಕಾಳಿಂಗನವರ ನೆನಪು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವಿಂದು ಜನಪ್ರಿಯ ಸ್ತ್ರೀ ಪಾತ್ರಧಾರಿ ಪುರುಷೋತ್ತಮ ಪೂಂಜ ವಿರಚಿತ ಮೇಘ ಮಯೂರಿ ಖ್ಯಾತಿಯ ದಯಾನಂದ ನಾಗೂರ್ ಸರ್ ಅವರ ಜೊತೆ ಇದ್ದೇವೆ. ಅವರು ಕಾಳಿಂಗನವರ ಜೊತೆ ಬಹಳಷ್ಟು ವರ್ಷಗಳ ಕಾಲ ತಿರುಗಾಟ ಮಾಡಿದ್ದಾರೆ. ಅವರ ಅನುಭವವನ್ನ ಅವರು ಹಂಚಿಕೊಳ್ಳಿಕ್ಕಿದ್ದಾರೆ ನಮ್ಮೊಂದಿಗೆ. ಹಾಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಜನಪ್ರಿಯ ಭಾಗವತರು ರಾಘವೇಂದ್ರ ಮಯ್ಯ ಅವರು ಮಾಡ್ಲಿಕ್ಕಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಜನಪ್ರಿಯ ಕಲಾವಿದರು ದಯಾನಂದ ನಾಗೂರ್ ಅವರಿಗೆ ಈ ಕಾರ್ಯಕ್ರಮ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹಾಗೆ ಇನ್ನು ಮುಂದಿನ ಮಾತಿಗಾಗಿ ರಾಘವೇಂದ್ರ ಮಯ್ಯ ಸರ್ ಅವ್ರನ್ನ ನಾವು ಕೇಳಿಕೊಳ್ತಿದ್ದೇವೆ. ನಮಸ್ಕಾರ. ನಮಸ್ಕಾರ. ನಾನು ಯಕ್ಷಗಾನ ಭಾಗವತ ರಾಘವೇಂದ್ರ ಮಯ್ಯ. ಕಾಳಿಂಗನವರ ನೆನಪು ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಕಲಾವಿದರಾದ ನನ್ನ ಆತ್ಮೀಯ ಸ್ನೇಹಿತರು, ನಾವು ಅವರೊಟ್ಟಿಗೆ ಸಾಲಿಗ್ರಾಮ ಮೇಳದಲ್ಲಿ ಇದ್ದಿದ್ದೇವೆ. ದಯಾನಂದ ನಾಗೂರ್ ಅವರು, ಈಗ ಮಾಧವ ನಾಗೂರ್ ಅವರ ತಂದೆ, ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ವಿರಚಿತ ಮೇಘ ಮಯೂರಿ ಖ್ಯಾತಿಯ ಖ್ಯಾತ ಪ್ರಸಂಗಕರ್ತರಾದ ಪುಂಜರ ಪ್ರಸಂಗದಲ್ಲಿ ಮೇಘ ಮಯೂರಿಯಲ್ಲಿ ಮಯೂರಿ ಪಾತ್ರವನ್ನು ಮಾಡಿ ಭಾರಿ ಹೆಸರುವಾಸಿ. ಹಾಗೆ ಪೌರಾಣಿಕದಲ್ಲಿ ಎಲ್ಲಾ ಸ್ತ್ರೀ ಪಾತ್ರವನ್ನು ಮಾಡಿ ಹೆಸರುವಾಸಿಯಾದವರು ದಯಾನಂದ ನಾಗೂರ್ ಅವರು ನಮ್ಮ ಹತ್ರ ಇದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತರು. ನಮಸ್ಕಾರ. ನಮಸ್ಕಾರ. ಕಾಳಿಂಗನವರು, ನಿಮ್ಗೆ ನಿಮ್ಮ ಸಾಂಗತ್ಯ ಹೇಗಿದ್ದಿತ್ತು ಸಾಲಿಗ್ರಾಮ ಮೇಳದಲ್ಲಿ? ನಿಮ್ಗೂ ಕಾಳಿಂಗನವರು ನೀವು ಎಲ್ಲೆಲ್ಲಿ ಯಾವ ಮೇಳದಲ್ಲಿ ತಿರುಗಾಟ ಮಾಡಿದ್ರಿ, ಒಂದೆರಡು ಮಾತಲ್ಲಿ ಹೇಳ್ಬೋದಾ? ಕಾಳಿಂಗನವರ ಒಟ್ಟಿಗೆ ನಾನು ಮಂದರ್ತಿ ಮೇಳದಿಂದ ಸಾಲಿಗ್ರಾಮ ಮೇಳಕ್ಕೆ ಬಂದೆ. ಮಂದರ್ತಿಯಿಂದ ಸಾಲಿಗ್ರಾಮ ಮೇಳಕ್ಕೆ ಬಂದೆ. ಸರಿ. ಆಮೇಲೆ ಅಲ್ಲಿ ಸಾಲಿಗ್ರಾಮ ಮೇಳದ ಹಿಂದೆ ನಡೆದ ಹಳೆ ಪ್ರಸಂಗಗಳೆಲ್ಲ ನಡೀತಾ ಇತ್ತು. ಹೌದು. ಆವಾಗ ಕಾಳಿಂಗನವರ ವಿರಚಿತ ಅಂತೇಳಿ ನಾಗಶ್ರೀ ಬಂತು. ಆ ವರ್ಷ ರಾಮನೈರಿ ಮುಖ್ಯ ಪ್ರಾಣ ಪೆರಡೂರಿಗೆ ಹೋದ್ರು. ಆ ವರ್ಷ ಮುಂಚಿನ ವರ್ಷ ನಾನು ಹಳ್ಳಾಡಿ ಜಯರಾಮ್ ಶೆಟ್ಟಿ ಸಾಲಿಗ್ರಾಮ ಮೇಳಕ್ಕೆ ಬಂತು. ಓ, ನಾಗಶ್ರೀ ವರ್ಷ ನೀವಿದ್ರಿ. ನಾಗಶ್ರೀ ಅವರು ಸ್ಟಾರ್ಟ್ ಮಾಡಿದ ವರ್ಷ ಅಲ್ಲ, ಮತ್ತು ಮುಂದಿನ ವರ್ಷ. ಇವರಿಬ್ಬರ ಆಚೆಗೆ ಹೋದ್ರಲ್ಲ. ಅಲ್ಲಿಗೆ ಮಂದರ್ತಿಗೆ ಹೋದ್ರ? ಅಲ್ಲ, ಪೆರಡೂರಿಗೆ ಹೋದ್ರ. ಮುಖ್ಯ ಪ್ರಾಣ ರಾಮನೈರಿ ಇಬ್ರು ಪೆರಡೂರಿಗೆ ಹೋದ್ರು. ಹೌದು. ಆ ವರ್ಷ ಅವ್ರ ಬದಲಿಗೆ ನಾವಿಬ್ರು ಇಲ್ಲಿ ಬಂತು. ಓ, ಹಳ್ಳಾಡಿ ಅವರು ಮತ್ತೆ ನೀವು? ಹೌದು. ಹಳ್ಳಾಡಿ ಅವರು ಮತ್ತೆ ನೀವು? ಹಳ್ಳಾಡಿ ಜಯರಾಮ್ ಶೆಟ್ಟಿ. ಗೊತ್ತಾಯ್ತು. ಆದ್ರೆ ಕೆಲವ್ರು ಹೇಳ್ತಾ ಇದ್ರ ಅವರಿಬ್ಬರು ಒಳ್ಳೆ ಕೆಲಸ ಮಾಡ್ತಿದ್ರ ಅಂತೇಳಿ ಕೆಲವರು ಕಂಡವರು. ಕೈರವ ಮತ್ತು ದಾರಿಕೆ ಎರಡು ಪಾತ್ರಗಳು ನಾಗಶ್ರೀಯ ಹೆಸರುವಾಸಿ ಪಾತ್ರಗಳು. ಆದ್ರೆ ಅವ್ರ ಅನ್ನಿಸಿಕೆಯನ್ನ ನಾವು ಮರೆಸಿ ಬಿಟ್ಟಿತ್ತು. ಹೌದಾ? ಜಯರಾಮ್ ಶೆಟ್ಟರ್ ನಾನು. ಹೌದಾ? ಜಯರಾಮ್ ಶೆಟ್ಟರ್ ಕೈರವ, ನಂದು ದಾರಿಕೆ. ನಿಮ್ಮ ದಾರಿಕೆ. ಅದು ಅಷ್ಟು ಮಾಡ್ಸದ್ಯಾರ ಭಾಗವತ ಕಾಳಿಂಗನವರು. ಅವ್ರ
ಏನು ಅಲ್ದಿದ್ದನ್ನ ಏನೋ ಮಾಡಿ ತೋರಿಸ್ತಾರೆ. ಕಾಳಿಂಗನವರು ಏನೋ ಆದದನ್ನ ಏನೋ ಅಲ್ಲ ಅಂತೇಳಿ ಮಾಡಿ ತೋರಿಸುವ ಅಷ್ಟು ಕೆಪಾಸಿಟಿ. ಅರ್ಹತೆ ಭಾಗವತ ನಾನು ಕಾಣ್ಲಿಲ್ಲ ನನ್ನ ಜೀವಮಾನದಲ್ಲಿ. ಉಪ್ಪೂರು ಕೊಂಡಿದ್ದೆ, ನರಸಿಂಹದಾಸರು ಕೊಂಡಿದ್ದೆ. ಆದ್ರೆ ಕಾಳಿಂಗನವರ ಆ ಒಂದು ವ್ಯಕ್ತಿತ್ವ ಅದು ನಭೂತೋ ನ ಭವಿಷ್ಯತೆ ಭಾಗವತ. ಹೌದು, ಆತ್ಮಪೂರ್ವಕ ಒಬ್ಬರೇ ಕಾಳಿಂಗನವರು. ಹೌದು. ಖುಷಿ ಆಯ್ತು. ನೀವು ದಾರಿಕೆ ಮತ್ತೆ ಜಯರಾಮ್ ಶೆಟ್ರು ಕೈರವನ ಪಾತ್ರವಾಗಿ ಸಾಲಿಗ್ರಾಮ ಮೇಳಕ್ಕೆ ಎಂಟ್ರಿ ಆಯ್ತು. ಇವರು ಪೆರಡೂರು ಮೇಳಕ್ಕೆ ಹೋದ ವರ್ಷ, ರಾಮನಾಯರಿ ಮತ್ತೆ ಕಿನ್ನಿಗೋಳಿ ಇವರು ಪೆರಡೂರು ಮೇಳಕ್ಕೆ ಹೋದ ವರ್ಷ ನಿಮ್ಮ ಎಂಟ್ರಿ ಆಯ್ತು. ಆಮೇಲೆ ನಾಗಶ್ರೀ ಪ್ರಸಂಗದ ದಾರಿಕೆ ಕೈರವ ನಿಮ್ಮದು ಭಾರಿ ಜನಪ್ರಿಯವಾಯ್ತು. ಅಂದ್ರೆ ಅವರು ಮಾಡಿದ ಪಾತ್ರ ನೀವು ಜನಪ್ರಿಯ ಮಾಡಿದ್ರಿ. ಹಾಗೆ ನಿಮ್ಮ ಕಾಳಿಂಗನವರ ಸಂಬಂಧಗಳು ಹೇಗಿದ್ದಿತ್ತು, ನಿಮ್ಮ ಈ ಒಡನಾಟಗಳು? ಶ್ರೀಮಂತೂರ್ ನಾರಾಯಣ್ ಶೆಟ್ರ ಭಾಗವತರ ಖ್ಯಾತ ಪ್ರಸಂಗಕರ್ತರು. ಹೌದು. ಅವರು ಒಂದ್ ದಿವಸ ಮಂಗಳೂರಿನಲ್ಲಿ ಆಟಕ್ಕೆ ಬಂದಿದ್ರು. ನನ್ನ ದಾರಿಕೆಯನ್ನು ನೋಡಿ ಅವರಿಗೆ ಅಷ್ಟು ಆತ್ಮೀಯತೆಯಿಂದ ಬಂದು ಒಪ್ಪಿಕೊಂಡ್ರು. ಸೀಮಂತೂರು ನಾರಾಯಣ್ ಶೆಟ್ರು ಹೌದು, ಕಬ್ಬಿಣದ ಕಡೆ ಎಲ್ಲ ದೊಡ್ಡ ಪ್ರಸಂಗ. ಹಾಗೆ ಕಾಳಿಂಗನವ್ರಿಗೂ ನನಗೂ ಈ ಸಲುಗೆ ಆತ್ಮೀಯತೆ ಬಂದದ್ದು ಹೆಂಗಂದ್ರೆ, ಹೇಳಿ. ಕಾಳಿಂಗನವ್ರ ಅಪ್ಪಯ್ಯ ರಾಮಚಂದ್ರನವ್ರು ಅವರು ಭಾಗವತಿಯಲ್ಲಿ ನಾನು ಕುಣಿದಿದ್ದೆ. ಹೌದಾ? ಯಾವ್ದು ನನ್ಗ ಆವಾಗ 14ನೇ ವರ್ಷ. ನಿಮ್ಮ 14ನೇ ವರ್ಷ? ನನ್ನ 14ನೇ ವರ್ಷದಲ್ಲಿ ಇಡಗುಂಜಿ ಮೇಳ 2 ಮೇಳ ಆಗಿತ್ತು. ಒಂದು ಶಿವರಾಮೇಗಡರ್ ಮೇಳ, ಮತ್ತೊಂದು ಶಂಭು ಶಿವರಾಮೇಗಡರ್ ಮೇಳದಲ್ಲೇ ಅವರೆಲ್ಲ ಮಾಬ್ಲ ಹೆಗ್ಡರ್, ಶಂಭು ಹೆಗ್ಡರ್, ಗಜಾನನ್ ಹೆಗ್ಡರ್ ಅವರೆಲ್ಲ ಇದ್ದದ್ದು. ಅಲ್ಲೇ 2 ಮೇಳ ಆಗಿತ್ತು ಆ ವರ್ಷ. ಆ ವರ್ಷ ರಾಮಚಂದ್ರನವರು ನಮ್ಮ ಮೇಳಕ್ಕೆ ಭಾಗವತಿಗೆ ಬಂದಿದ್ರು. ಅಲ್ಲಿಯ 2ನೇ ಮೇಳಕ್ಕೆ. ಆವಾಗ ಆ ಮೇಳದಲ್ಲಿ ಅರ್ಧ ಮೇಳ ಇಡೀ ನಮ್ಮ ಈ ಕಡೆಯವರೇ ಭಾಗವತರು, ಮದ್ಲೆಗಾರರು, ಇಲ್ಲಿ ನಾಗೂರು ಶೇಟ್ರು ಅಂತೇಳಿ ಅವರು, ಮತ್ತೆ ಕಲಾವಿದರು ಹಾಗೆ ಹೆಚ್ಚಿನವರು ಈ ಕಡೆಯವರೇ. ಹೌದಾ? ಅಲ್ಲಿ ನಮ್ಮ 2ನೇ ಮೇಳಕ್ಕೆ ಆಕ್ಟರ್ ಜೋಶಿ, ಗೋಕರ್ಣ ಅಂತ ಹೇಳಿ ಅವರು ಒಳ್ಳೆ ಅಲ್ಲೇ 2 ಮೇಳ ಆಗಿತ್ತು. ಹೌದು, 2 ಮೇಳ. ಒಂದು ಶಿವರಾಮ ಹೆಗ್ಡೆಯರ ಕೆರೆಮನೆ ಮೇಳ, ಹೌದು. ಮತ್ತೊಂದು ಮೇಳ ಗುಂಡಬಾಳ ಗುಂಡಿಬೈಲ್ ಮೇಳ ಅಂತ. ಆದ್ರೆ ಮೇಳ ಇಡ್ಗುಂಜಿ ಮೇಳ. ಹೌದು, ಗೊತ್ತಾಯ್ತು. 2 ಒಂದೇ ಮೇಳ. ಹೌದು. ಆವಾಗ ಈ ಭಾಗವತರ ಅಲ್ಲಿ ಭಾಗವತಾರೆ. ಹೌದು, ನಮ್ಮ ಮೇಳಕ್ಕೆ. ಹೌದು. ಈ ಕಾಳಿಂಗನವ್ರ 8 ದಿವಸಕ್ಕೆ ವಾರಕ್ಕೊಂತಲ ಅಂತ ಅಲ್ಲೇ ರಾಜೇ ಸಿಕ್ಕಿದ್ರು ಸುಳ್ಳು ಹೇಳಿ ಅಪ್ಪ ಇದ್ದಾರೆ ನೋಡ್ಲಿಕ್ಕೆ ಬರುದು. ಅಪ್ಪನನ್ನ ರಾಮಚಂದ್ರನ ನೋಡ್ಲಿಕ್ಕೆ ಬರ್ತಾ ಇದ್ರು. ಶಾಲೆ ರಾಜ್ಯ ಮಾಡ್ತಾರೋ ಎಂತದ್ದು, ಶಾಲೆ ಹೋಗ್ತಾ ಇದ್ರ ಅವಾಗ? ಶಾಲೆಗೆ ಹೋಗ್ತಾ ಇದ್ರು. ನನ್ನಿಂದ 3 ವರ್ಷಕ್ಕೆ ಸಣ್ಣ. ಸರಿ ಸರಿ ಸರಿ. ಅವ ನಮ್ಮ ಮೇಳದಲ್ಲಿ ಸಣ್ಣ ಕಲಾವಿದ ಅಂದ್ರೆ ನಾನೊಬ್ಬ. ಗೊತ್ತಾಯ್ತು. ಅವಾಗ ಇಡಗುಂಜಿ 2ನೇ ಸೆಟ್ಟಿಗೆ. ಆವಾಗ ಈ ಕಾಳಿಂಗನವ್ರು ಆಗಾಗ ಅಪ್ಪನೊಟ್ಟಿಗೆ ಬಂದ ರಾತ್ರಿ ಮೇಲೆ ಕೂಕೊಂಡ ಮನೆ ಕಾಣ ಆಗೋವರ್ಕ್ ಆಗೋವ ಹಿಂಗಂದ್ರೆ ಎಂತ ಆ ಸ್ವರ, ಅಪ್ಪ ಮಗನ ಸ್ವರ. ಮೈಕೋ ಇಲ್ಲ ನಮ್ಮ ಮೇಳಕ್ಕೆ. ಹೌದಪ್ಪ. ಆವಾಗ ಮೈಕೆಲ್ಲ ಇದಿತ್ತು. ಹಗಲಿನಲ್ಲಿ ಆ ಕಾಳಿಂಗನವ್ರ ಗಿಡ, ನಮ್ಮಲ್ಲಿ ಭಾಷೆ ನಮ್ಮ ಕುಂದಾಪುರ ಕನ್ನಡ ಭಾಷೆ, ಗಿಡ ಬರ ಆಟ ಮಾಡುವ ಎಂತ ಮನಿ ಕಂತ್ಯ. ನಾನ್ ರಾತ್ರಿ ಹಿಡ್ಕೊಂಡದ್ದು ಮನೆ ಕಾಳಿಂಗ, ನಾನ್ ರಾತ್ರಿ ಹಿಡ್ಕೊಂಡದ್ದು, ನೀನ್ ಸುಮ್ಮನೆ ಒಂದ್ಗಳಿಗೆ ಪದ ಹೇಳಿದ ಮನಿ ಕಂಡೆ. ನಾನೇ ಜೋರ್ ಮಾಡ್ತಿದ್ದೆ. ಆ ಸಲಿಗೆ ಇದ್ದಿತ್ತು. ಅವ್ರು ಸಣ್ಣಕಿದ್ರು, ಚಿಕ್ಕದು. ಹೌದು. ಆಮೇಲೆ ಸಾಲಿಗ್ರಾಮ ಮೇಳಕ್ಕೆ ಬಂದ ಮೇಲೆ ಕಾಳಿಂಗನವ್ರ ಮನೆಯಲ್ಲಿ ಅಮೃತೇಶ್ವರಿ ಮೇಳದ ಕಟ್ಟುಗಟ್ಲೆ ಆಟ ಇತ್ತು. ಅಮೃತೇಶ್ವರಿ ಮೇಳದ್ದು ಸಾಲಿಗ್ರಾಮ ಮೇಳಕ್ಕೆ ಗೊತ್ತಾಯ್ತು. ರಾತ್ರಿ ಬೆಳಗಾಪುರದವ್ರಿಗೆ ಸುಮ್ಮನೆ ಹಾಕೊಂಡ್ರೆ, ಬೆಳಿಗ್ಗೆ ಹೇಳ್ತಾ ಮಮ್ಮ ಇದ ಎಲ್ಲ ಆದ ಕೂಡ್ಲೆ ಬಣ್ಣ ಆದ ಕೂಡ್ಲೆ ಸೀದಾ ಬಂದ ದಯಾನಂದ ಇಲ್ಬಾ ಅಂದ್ರ ಯಾರು? ಕಾಳಿಂಗನವ್ರ. ನನಗೆ ಆಶ್ಚರ್ಯ ಆಯ್ತು. ನಾನೇನ್ ತಪ್ಪು ಮಾಡ್ಲಿಲ್ಲ.
ನನ್ನನ್ನ ಯಾಕೆ ಕರೆದು ಹಾ. ನಾವು ಒಳಗಿಂದ ಒಳಗೊಂದು ಸಲಿಗೆ ಇರ್ತಾರೆ. ಸಣ್ಣ ಆ ಸಲಿಗೆ ಪ್ರಕಾರ ಇವತ್ತು ನಮ್ಮನೆಲ್ಲ ಆಟ ಅಮೃತೇಶ್ವರಿ ಮಾಡಿದ ಮಾಡಿದ ಆಟ ಕಟ್ಕಟ್ಲೆ ಆಟ. ಕಟ್ಕಟ್ಲೆ ಆಟ. ಹಾ. ನಾನು ನೀನು ಹೋಗುವ ಹಾ. ಸೀದಾ ನಮ್ಮನೆ ಬಾ, ಸಾಯಂಕಾಲ ಆಟ ಪೂರೈಸಿ. ಅವಾಗ ಅವ್ರು ಮೇಳಕ್ಕೆ ಹೋಯ್ಲಿಲ್ಲ. ಅಲ್ಲ ಮಾಡಿದ ಭಾಗವತರ ಮೇಳ ಭಾಗವತ್ರ. ಹೌದು 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 ಸಾಲಿಗ್ರಾಮ ಮೇಳದಲ್ಲಿ. ಹೌದು ಭಾಗವತ್ರ. ಹೌದು ಹೌದು ಹೌದು. ಹಾಗೆ ನಾನ್ ಸೀದಾ ಅವ್ರ ಮನೆಗೆ ಹೋದೆ. ಹ್ಮ್. ಅಲ್ಲೇ ಗುಂಡ್ಮೇಲೆ ಕಳಿಗೆ ಅವ್ರ ಮನೆ. ಹೌದು ಮನೆ. ಅಭಿಮನ್ಯು ಕಾಡುಗ ಪ್ರಸಂಗ ಇಟ್ಟಿದ್ರು ಅಲ್ಲಿ. ಹೌದು, ಅಮೃತೇಶ್ವರಿ ಮೇಳದ. ಅಮೃತೇಶ್ವರ ಮೇಳದಲ್ಲಿ. ಬೇರೆ ವೇಷಧಾರಿ ನಾನೊಬ್ಬನೇ ಇದೆ. ಹೌದಪ್ಪ. ಸುಭದ್ರ ಅಭಿಮನ್ಯು ಕಾಲದಲ್ಲಿ ಹ್ಮ್. ಸುಭದ್ರ ನಾನ್ ಮಾಡ್ಬೇಕಂತ ಅವರ ಅಮ್ಮನ ಆಸೆ ಅಂತೆ. ಹೌದು.